ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಟೇಸ್ಟಿಗೆ ನನಗೆ ಸ್ವಾಗತ. ಇವತ್ತು ನಾನೊಂದು ಸೈಡ್ ಡಿಶ್ ಜೊತೆ ಬಂದಿದ್ದೀನಿ. ಆರೋಗ್ಯಕರ, ರುಚಿಕರನೂ ಹೌದು ಮತ್ತು ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಇದು ಟೊಮೆಟೊ ಕುರ್ಮಾ ಅಥವಾ ಟೊಮೆಟೊ ಸಾಗು ಅಂತ ಹೇಳ್ತಾರೆ. ಅದು ಅನ್ನ ಜೊತೆ ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಮತ್ತು ಮನೆಯಲ್ಲಿ ಈಸಿಯಾಗಿ ಯಾವ ಥರ ಹೆಲ್ದಿಯಾಗಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮೊದಲಿಗೆ ನಾನು ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. 3 ಟೊಮೆಟೊ, ನಾಟಿ ಟೊಮೆಟೊ 3 ಮೀಡಿಯಮ್ ಸೈಜ್ ತೊಗೊಂಡಿರೋದು. 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಿಟ್ಟು, ಸ್ವಲ್ಪ ಕಲ್ಲು ಹೂವು, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಮೀಡಿಯಮ್ ಸೈಜ್ ಆನಿಯನ್, 5 ಎಲೆ ಕರಿಬೇವು, 3 ಹಸಿರು ಮೆಣಸಿನಕಾಯಿ, 2 ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ. ಇಲ್ಲಿ ರುಬ್ಬಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕು. ಅದಕ್ಕೆ 3 ಕ್ಯಾಶು, 1 ಹಸಿರು ಮೆಣಸಿನಕಾಯಿ, ಅರ್ಧ ಟೀ ಸ್ಪೂನಷ್ಟು ಸೋಂಪು, 3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ತೊಗೊಳ್ಬೇಕು ಇದೆಲ್ಲ ರುಬ್ಬಕ್ಕೆ. ಮತ್ತು ಅರ್ಧ ಟೊಮೆಟೊ ತೊಗೋಬೇಕು, ಇದರಲ್ಲಿ ತೋರಿಸಿಲ್ಲ ನಾನು. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಬೇಕು. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಬಿಸಿ ಆದಮೇಲೆ ಕಲ್ಲು ಹೂವು ಮತ್ತು ಜೀರಿಗೆ ಹಾಕ್ಕೊಳ್ಬೇಕು. ಜೀರಿಗೆ ಫ್ರೈ ಆದಮೇಲೆ ಹಸಿರು ಮೆಣಸಿನಕಾಯಿ ಮತ್ತು ಕರಿಬೇವು ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಹಸಿರು ಮೆಣಸಿನಕಾಯಿ ನಾನು 3 ತೊಗೊಂಡಿರೋದು. ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕಾದರೆ ನೀವು ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು. ಇಲ್ಲಿ 1 ಮೀಡಿಯಮ್ ಸೈಜ್ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಮತ್ತು ಜೊತೆಗೆ ನಾನು ಇಲ್ಲಿ 3 ಮಾಡ್ತಿರೋದು. ನೀವು ಸ್ವಲ್ಪ ಜಾಸ್ತಿ ಮೆಂಬರ್ಸಿಗೆ ಮಾಡ್ಬೋದು ಅಂತಂದರೆ ಎಲ್ಲನೂ ಜಾಸ್ತಿ ಕ್ವಾಂಟಿಟಿ ಎಲ್ಲ ಜಾಸ್ತಿ ಮಾಡ್ಕೊಳ್ಬೋದು. ಆನಿಯನ್ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಅದು ಆನಿಯನ್ ಫ್ರೈ ಆಗೋಷ್ಟರಲ್ಲಿ ಇಲ್ಲಿ ರುಬ್ಕೊಂಡು ಬರೋಣ. ರುಬ್ಬಕ್ಕೆ ಕಾಯಿ ತುರಿ, ಹಸಿರು ಮೆಣಸಿನಕಾಯಿ, ಸೋಂಪು ಮತ್ತು ಕ್ಯಾಶ್ಯೂ ಹಾಕ್ಕೊಂಡು ಇದರಲ್ಲಿ ಅರ್ಧ ಟೊಮೆಟೊ ಹಾಕ್ಕೊಳ್ತಿರೋದು ರುಬ್ಬಕ್ಕೆ. ಅಲ್ಲಿ ತೋರಿಸಿಲ್ಲ ನಾನು. ಇವಾಗ ಇಲ್ಲಿ ಅರ್ಧ ಟೊಮೆಟೊ ಹಾಕ್ಕೊಂಡು ರುಬ್ಕೊಂಬರ್ಬೇಕು. ಸ್ಮೂತ್ ಪೇಸ್ಟ್ ಆಗಬೇಕಿದೆಲ್ಲನೂ. ರುಬ್ಬಕ್ಕೆ ಸ್ವಲ್ಪ ಅರ್ಧ ಗ್ಲಾಸಷ್ಟು, ಚಿಕ್ಕ ಗ್ಲಾಸಿಂದ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಅದರಲ್ಲೇ ಇವಾಗ ಕಡಲೆಬೇಳೆ ಹಿಟ್ಟು ತೊಗೊಂಡಿರ್ತದೆ, ಅದು 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಿಟ್ಟು ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ಆನಿಯನ್ ಎಲ್ಲ ಫ್ರೈ ಆಗಿದೆ, ಟೊಮೆಟೊ ಹಾಕ್ಕೊಳ್ಬೇಕು. ಆನಿಯನ್ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಬೇಕು. ಇವಾಗ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಅವಾಗವಾಗ ಯೂಸ್ ಮಾಡೋದ್ರಿಂದ ಅದರಲ್ಲಿರೋ ವಿಟಮಿನ್ ಸಿನೂ ಜಾಸ್ತಿ ಸಿಗುತ್ತೆ ಮತ್ತು ಅದರಲ್ಲಿರುವ ನಾರಿನಾಂಶನೂ ಸಿಗುತ್ತೆ ಬಾಡಿಗೆ. ಆಮೇಲೆ ಡಯಟ್ ಮಾಡೋರಿಗೂ ತುಂಬ ಒಳ್ಳೆಯದಿದು ಮತ್ತು ಸ್ಕಿನ್ ಗ್ಲೋವಿಂಗು ಆಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾನು ಕಲ್ಲು ಉಪ್ಪು ಹಾಕ್ತಿರೋದು. ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಜೊತೆಗೆ ಇವಾಗ ಅಲ್ಲಿ 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಿರೋದು. ನೀವು ಇಲ್ಲಿ ಸ್ಪೈಸಿ ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕ್ಕೊಳ್ಬೋದು ಮತ್ತು ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊಳ್ಬೋದು. ನೀರು ಬಿಡುವಷ್ಟರೊಳಗೆ ಹಾಗೆ ನೀರು ಬಿಡುವವರೆಗೂ ಫ್ರೈ ಆಗಬೇಕದು. ಇವಾಗ ಲಿಡ್ ಕ್ಲೋಸ್ ಮಾಡಿ 1-2 ಮಿನಿಟ್ಸ್ ಬೇಯಿಸ್ಬೇಕದು. ಚೆನ್ನಾಗಿ ಮೆತ್ತಗಾಗಬೇಕು. ಆನಿಯನ್ ಮತ್ತು ಟೊಮೆಟೊ ಮೆತ್ತಗಾಗಬೇಕಲ್ಲ ಅದು. ನೋಡಿ ಇವಾಗೆಲ್ಲ ಮೆತ್ತಗಾಗಿದೆ, ನೀರು ಬಿಟ್ಕೊಂಡಿದೆ. ಇವಾಗ ಅದೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಕೊಕೊನಟ್ದು, ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕಲ್ಲ ಆ ಥರ ಅಷ್ಟು ನೀರು ಹಾಕ್ಕೊಳ್ಬೋದು. ನಾನಿಲ್ಲಿ ಅನ್ನಕ್ಕೆ ಮಾಡ್ತಿರೋದ್ರಿಂದ ಮೀಡಿಯಮ್ ಸೈಜ್ ಅಷ್ಟು ಇದು ಮಾಡ್ತಿರೋದು. ನಿಮಗೆ ಇನ್ನೂ ಸ್ವಲ್ಪ ರೈಸ್ ಜೊತೆ ಚಪಾತಿ, ದೋಸೆ, ಪೂರಿ ಎಲ್ಲ ಸೆಟ್ ಆಗುತ್ತೆ ಇದು.
ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 1-2 ಮಿನಿಟ್ಸ್ ಮತ್ತೆ ಬೇಯಿಸ್ಬೇಕಿದು. ಸೈಡೆಲ್ಲ ಆಯಿಲ್ ಬಿಟ್ಕೊಳ್ಬೇಕು. ನೀರು ಬಿಟ್ಕೊಳತ್ತೆ, ಆಯಿಲ್ ಬಿಟ್ಕೊಳತ್ತೆ. ಇವಾಗ ನೀರು ಬಿಟ್ಕೊತಿದೆ, ಪೂರ್ತಿ ಎಲ್ಲ ಆಗಿದೆ. ಇದು ರಾಯ್ಸ್ ಜೊತೆ ಪೂರಿ, ದೋಸೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಆರೋಗ್ಯಕರ ರುಚಿಕರ ಟೊಮೆಟೊ ಕೂರ್ಮಾ ಅಥವಾ ಟೊಮೆಟೊ ಸಾಗು ರೆಡಿ. ಇಲ್ಲಿ ಕೊನೆಗೆ ಕೋರಿಯಂಡರ್ ಹಾಕೊಳ್ತಿರೋದು ಗಾರ್ನಿಷಿಂಗ್ಗೆ ಹಾಕಿ 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಡಬೇಕು. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.